ಇಲ್ಲೊಬ್ಬರು ಯುವ ಸಾಧುಗಳು ಕುಳಿತಿದ್ದಾರಲ್ಲ, ನೋಡೋಣ. ಗುರುಗಳೇ ನಮಸ್ಕಾರಗಳು. ಅಜ್ಜಾರ, ಕ್ಷಮಾ ಮಾಡಬೇಕು, ನಿಮ್ಮ ಧ್ಯಾನ ನಡು ನಿಲ್ಲಿಸ್ಬಿಟ್ವಿ. ತಮ್ಮ ಹೆಸರು ರೀ ಸರ? ಹರ್ಷವರ್ಧನ. ಇಮ್ಮಡಿ ಪುಲಿಕೇಶಿ ನಿಮ್ಮ ಯುದ್ಧ ಆಗೈತಲ್ಲ ನರ್ಮದಾ ನದಿ ತೀರದಲ್ಲಿ. ಹರ್ಷ ಅಲ್ಲ, ಯಾವ್ರು ತಮ್ಮದು? ಹಾವೇರಿ. ಇಲ್ಲಿ ಸಣ್ಣ ವಯಸ್ಸಿನಲ್ಲಿ ಏನು ಕಾವಿ ಬಟ್ಟೆಯಲ್ಲಿ ಇದ್ದಾರಲ್ಲ, ಏನು ವಿಶೇಷ? ಅನುಷ್ಠಾನ ಮಾಡ್ಲಿಕ್ಕೆ ಬಂದಿರಾ? ಎಷ್ಟು ದಿವಸ ಆಯ್ತು ಇಲ್ಲಿ ಬಂದೀಗ? 15 ದಿವಸ ಆಯ್ತು ರೀ. ಇಲ್ಲಿ ಅನುಷ್ಠಾನ ಮಾಡ್ಬೇಕಂತ ನಿಮ್ಗೆ ತಲೆ ಹೆಂಗೆ ಬತ್ತೀನು ರೀ? ಅದೆಲ್ಲ ದೈವ ವಿಚಾರ, ಅದೇನು ಹೇಳ್ತದೆ ಆ ಟೈಮಿಗೆ. ಅಂದರೆ ಮೊದಲಿಂದ ನೀವು ದೇವಿ ಭಕ್ತರ? ಮೊದಲಿಂದ. ಹಾವೇರಿ ಹತ್ರ ಯಾವ ಊರು ಅಂದ್ರೆ ನಿಮ್ಮದು? ಒಂದು ಚಿಕ್ಕೇರೂರು ಹೊಸಳ್ಳಿ ಅಂತ ಏನೈತೆ, ಅದಲ್ಲ ಚಿಕ್ಕೇರೂರ? ಹಿರೇಕೆರೂರು ಹತ್ರ. ಇಲ್ಲಿಗ ನೀವು ಯಾವ ರೀತಿ ಅನುಷ್ಠಾನ ಮಾಡ್ತಾಯಿದ್ರಿ ಇಲ್ಲಿಗ? ಅನುಷ್ಠಾನದ್ದು ಹೇಳಂಗಿಲ್ಲ. ಹಾಂ, ಒಟ್ಟು ದೇವಿ ಧ್ಯಾನದಲ್ಲಿ ಇರ್ತೀರ. ಎಷ್ಟು ದಿವಸ ಅಂತ ಇರ್ತದೆ? ಅದಕ್ಕೊಂದು ಲಿಮಿಟ್ ಐತೆ ನಿಮ್ಮದು? ಒಂದು ಮಂಡಲ ಮಾಡ್ಬೇಕ್ರಿ. ಒಟ್ಟು ಒಂದು ತಿಂಗಳ? ಒಂದು ಮಂಡಲ 48 ದಿನ. 48 ದಿವಸ ಧ್ಯಾನದಲ್ಲಿ ಇರ್ತೀರ ಇಲ್ಲಿ. ಮುಂದೇನು ತಾವು ಸನ್ಯಾಸಿ ಲೋಕಕ್ಕೆ ಪ್ರವೇಶ ಮಾಡೋ ವಿಚಾರ ಇದೆಯಾ, ಸುಮ್ಮನೆ ಮನುಷ್ಯ ನೆಮ್ಮದಿ ಅನುಷ್ಠಾನ ಮಾಡ್ಲಿಕ್ಕೆ ಬಂದಿರೋ? ಅಂದರೆ ಗೃಹಸ್ಥಾಶ್ರಮ ಇದಕ್ಕೊಂದು ಆಧ್ಯಾತ್ಮ ಸಾಧನೆ ಮಾಡಬೇಕು ಅಂತ. ನಿಮಗೆ ಈ ತಾಯಿ ಪಾರ್ವತಿ ದೇವಿಯ ಸನ್ನಿಧಿಯಲ್ಲಿ ಹೋಗಿ ಅನುಷ್ಠಾನ ಮಾಡುವಂತ ಯಾರಾದರೂ ಹೇಳಿದಾರ ಅಥವಾ ನೀವೇ ಸ್ವಂತ ಮನಸ್ಸಿಂದ ಬಂದಿದ್ದೀರಾ? ಅಲ್ಲಿ ಬೇರೆಯವರು ಹೇಳಿದ್ರು ಇಲ್ಲಿ ಮಾಡಿ ಅಂತ. ಒಬ್ಬರು ಮಹಾತ್ಮರು ಹೇಳಿದ್ರಲ್ಲ. ಈ ಕಾಲೇಜೆಲ್ಲ ಕಲ್ತಿದ್ದೀರಾ, ಏನು ಓದ್ತಾ ಇದ್ದೀರಾ? ಕಾಲೇಜು ಡಿಪ್ಲೊಮಾ ಅರ್ಧಾಗಿದೆ. ಡಿಪ್ಲೊಮಾ ಇದೆ. ಇನ್ನೂ ವಿದ್ಯಾ ಮುಂದುವರಿಸ್ತೀರಿ? ಇಲ್ಲ ರೀ, ಅದನ್ನು ಸ್ಟಾಪ್ ಮಾಡಿದೆ. ಹೌದಾ? ಮನೆಯಲ್ಲೆಲ್ಲ ನಿಮ್ಗೆ ಪ್ರೋತ್ಸಾಹ ಇದೆ ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆ? ಹಾಂ, ಹೌದು. ಪ್ರೋತ್ಸಾಹ ಇಲ್ಲ. ಇಲ್ಲಿ ಬಂದಮೇಲೆ ನಿಮಗೆ ಹೆಂಗೆ ಅನಿಸ್ತಾ? ಈ 15 ದಿವಸದಲ್ಲಿ ಇಲ್ಲಿ ಅನುಷ್ಠಾನಕ್ಕೆ ಬಂದಮೇಲೆ ನಿಮಗೆ ಆದಂಥ ಒಂದು ಅನುಭವ ಏನು? ಎಲ್ಲ ಚೆನ್ನಾಗಿತ್ತು ರೀ. ಅದು ಶ್ರಮ ಬೇಕು ಜಾಸ್ತಿ. ಅನುಷ್ಠಾನ ಅಂದರೆ ಭಾಳ ದೈಹಿಕವಾಗಿ ಮಾನಸಿಕವಾಗಿ ದೃಢ ಇರಬೇಕು. ಸುಮ್ಮನೆ ಮಾಡ್ತೀನಿ ಅಂತ ಅಂದು ಕೈ ಹಾಕಕ್ಕೆ ಆಗಲ್ಲ. ಎಲ್ಲ ರೀತಿಯಿಂದನೂ ಮೆಂಟಲಿ ಸ್ಟ್ರಾಂಗ್ ಇದ್ದರೆ ಮಾಡಬೇಕು. ಅಂದರೆ ಇಲ್ಲೇ ತಾಯಿ ಸನ್ನಿಧಿ ಇಲ್ಲೇ ದೇವಸ್ಥಾನದಲ್ಲಿ ಮಾಡ್ತಾರೆ ದಿನಾಲು? ಹೌದಾ? ಆಯಿತು. ಒಂದು ತಿಂಗಳ ನಂತರ ಇಲ್ಲಿಂದ ಈಗ ಸ್ವಲ್ಪ ಮನಸ್ಸಿಗೆ ಯಾವ ರೀತಿ ನಿಮ್ಗೆ ಅನುಭವ ಆಗ್ತಾ ಇದೆ ಮಾಡಿದ ಮೇಲೆ? ಅಂದರೆ ಶಾಂತ ಆಗುತ್ತೆ ಫಸ್ಟು, ಕ್ಲಾರಿಟಿ ಬರುತ್ತೆ. ಹಾಗೆ ಇನ್ನು ಮುಂದೆ ಬೇರೆ ಬೇರೆ ಅನುಭವಗಳು ಆಗ್ತವೆ. ಕೆಲವೊಂದು ಹೇಳಲಿಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ. ಒಟ್ಟಿನಲ್ಲಿ ದೇವೇ ಶಾಂತಿ. ಇಷ್ಟೇ. ಇದು ಮುಗಿಸ್ಕೊಂಡು ಮುಂದೆ ಮತ್ತು ನಿಮ್ಮ ನಿಜವಾದ ಇದು ಮುಂದೆ ಹೋಗಿಸೋದು. ಅಂದರೆ ಪ್ರತಿ ವರ್ಷ ಅನುಷ್ಠಾನ ಬರಬೇಕಂತ ಏನು ವಿಚಾರ ಮಾಡಿದರೆ? ಹೇಗೆ ಇದೊಂದು ಮೊದಲನೇ ಸಲ ಬಂದಿದ್ದು. ಮತ್ತು ಮುಂದೆ ನೋಡೋದು ತಾಯಿ ಇಚ್ಛಾ. ಆಯಿತು. ನೀವು ಅನುಷ್ಠಾನಕ್ಕೆ ನಿಮ್ಮ ಭವಿಷ್ಯತ್ ಆಧ್ಯಾತ್ಮಿಕ ಜೀವನಕ್ಕೆ ತಾಯಿ ಪಾರ್ವತಿ ದೇವಿ ಆಶೀರ್ವಾದ ಮಾಡಿ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹರಿಸ್ತೀವಿ. ಜೈ ಪಾರ್ವತಿ ದೇವಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಸ್ಕಾರಗಳು ತಮಗೆ.